ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಎಸ್ಐಟಿ ತಂಡ ಇದಕ್ಕೆ ತಯಾರಿ ಮಾಡಿಕೊಂಡಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ್ಯ ಹಾಜರುಪಡಿಸುತ್ತಾರೆ ಎಸ್ಐಟಿ. 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿತ್ತು ಕೋರ್ಟ್. ಅಂದ್ರೆ 2ನೇ ಬಾರಿ ಕಸ್ಟಡಿಗೆ ಪಡೆದುಕೊಳ್ಳಲಾಗಿತ್ತು 3 ದಿನಗಳ ಕಾಲ. ಆ ಕಸ್ಟೋಡಿಯಲ್ ಅವಧಿ ಇವತ್ತು ಅಂತ್ಯ ಆಗಿದೆ. ಒಟ್ಟು 15 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಂತ ಆರೋಪಿ ಚಿನ್ನಯ್ಯ. ಮೊದಲು 12 ದಿನ, ಅದಾದ ನಂತರ 3 ದಿನ, ಒಟ್ಟು 15 ದಿನ. ಇವತ್ತು ಮಾಸ್ಕ್ ಮ್ಯಾನ್ ಕಸ್ಟಡಿ ಅಂತ್ಯ ಆಗಿದೆ. ಹೀಗಾಗಿ ಕೋರ್ಟ್ಗೆ ಹಾಜರುಪಡಿಸಿ ತದನಂತರ ಬಹುತೇಕ ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋ ಸಾಧ್ಯತೆ ಇದೆ. ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಅತ್ತ ಆರೋಪಿ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ಗೆ ಮುಂದಾಗಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮತ್ತೊಂದು ಬಾರಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ತದನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ನಾರ್ಮಲಿ BP, ಶುಗರ್ ಜೊತೆಗೆ ಆತನ ಆತ್ಮಸ್ಥೈರ್ಯ ಏನಾದರೂ ಕುಂದಿದೆಯಾ, ಏನ್ ಕತೆ, ಆತನ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಪ್ರತಿ ಬಾರಿಯೂ ಕೂಡ ಅಂದರೆ 2 ದಿನಕ್ಕೊಂದ್ಸಲ ಆತನ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗ್ತಾ ಇತ್ತು, ವೈದ್ಯಕೀಯ ಪರೀಕ್ಷೆಯನ್ನು. ಇವತ್ತು ಆತನ ಕಸ್ಟೋಡಿಯಲ್ ಅಂತ್ಯ ಆಗಿದೆ ಅವಧಿ. ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ತದನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ನಲ್ಲಿ ಏನು ಹೇಳಲಾಗುತ್ತೆ ಅಂತಂದರೆ, ಇನ್ನೂ ಕೂಡ ಏನಾದರೂ SIT ತನಿಖೆ ಬಾಕಿ ಉಳ್ಕೊಂಡಿತ್ತು ಅಂದರೆ ಕಸ್ಟಡಿ ಕೇಳಬಹುದು. ಬಟ್ ಆ ಸಾಧ್ಯತೆ ಕಡಿಮೆ. ಈಗಾಗಲೇ 15 ದಿನಗಳ ಕಾಲ ತನಿಖೆ ನಡೆದಿದೆ. ಅನೇಕರ ಹೆಸರನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಅದರ ನಂತರ ಕೆಲವು ಜಾಗದಲ್ಲಿ ಹೋಗಿ ಸ್ಥಳ ಮಹಜೂರು ಮಾಡಿದ್ದಾರೆ. ಅನೇಕ ದಾಖಲೆಗಳನ್ನು ಪರಿಶೀಲನೆ ಮಾಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊಬೈಲ್ಗಳು ಸೀಸ್ ಆಗಿವೆ. ಕೆಲವರು ಮನೆ ಮೇಲೆ ದಾಳಿ ಕೂಡ ನಡೆದಿದೆ. ಇದೆಲ್ಲ ಕೂಡ ಪ್ರೊಸೀಜರ್ ಆಗಿರೋದ್ರಿಂದ ಬಹುತೇಕ ಚಿನ್ನಯ್ಯನನ್ನು ತನಿಖೆ ಮಾಡಿದಂಥ ಅವಧಿ ಏನಿದೆ 15 ದಿನಗಳ ಕಾಲ ಎಲ್ಲವನ್ನೂ ಕೂಡ ಕೇಳಿ ತಿಳ್ಕೊಂಡಿರಬಹುದು. ಆತನಿಂದ ಪಡ್ಕೊಳ್ಬೇಕಾಗಿರೋ ಮಾಹಿತಿ ಎಲ್ಲವೂ ಸಿಕ್ಕಿರಬಹುದು ಅನಿಸುತ್ತೆ. ಹಾಗಾಗಿ ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆಗಳು ಕಡಿಮೆ. ಮೇ ಬಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಚಿನ್ನಯ್ಯನನ್ನ ನ್ಯಾಯಾಲಯ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಆಗ್ತಾ ಇರುವಂಥ ಬೆಳವಣಿಗೆ ಅಂದರೆ ಇದೆ. ಚಿನ್ನಯ್ಯನನ್ನ ಈಗಾಗಲೇ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಇನ್ನೇನು ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾರೆ. ತದನಂತರ ಏನಾಗುತ್ತೆ ಅನ್ನೋದೇ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಚಿನ್ನಯ್ಯನನ್ನ ಒಟ್ಟು 15 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳಲಾಗಿತ್ತು. ಈಗ ಆಲ್ಮೋಸ್ಟ್ ತನಿಖೆ ಅಂತೂ ಆಗಿದೆ ಆತನದ್ದು. ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬಹುದಾ, ಏನು ಸಾಧ್ಯತೆಗಳಿದೆ, ಮತ್ತು SIT ಅವರು ಏನು ಹೇಳ್ತಾರೆ, ಕಸ್ಟಡಿಗೆ ಮತ್ತೆ ಪಡ್ಕೊಳ್ಬೇಕು ಅಂತ ಏನಾದರೂ ಇದ್ದಾರಾ? ಸೌಖ್ಯ, ಹೌದು. ಚಿನ್ನಯ್ಯನ ಕಸ್ಟಡಿಯ ಟೈಮ್ ಇವತ್ತಿಗೆ ಎಂಡ್ ಆಗುತ್ತೆ. 15 ದಿನಗಳ ಕಾಲ ಆತ SIT ಕಸ್ಟಡಿಯಲ್ಲಿದ್ದ. ಸಾಕಷ್ಟು ಪ್ರಮುಖ ಜಾಗಗಳಲ್ಲಿ ಮಹಜೂರು ಪ್ರಕ್ರಿಯೆ ಕೂಡ ನಡೆದಿತ್ತು. ಇದಾದ ಬಳಿಕ ಇವತ್ತು ಆತ ಮತ್ತೆ ಕೋರ್ಟಿಗೆ ಹಾಜರಾಗ್ತಾ ಇದ್ದಾನೆ. ಸೊ ಇವತ್ತು ಒಂದಿಷ್ಟು ಅಗತ್ಯ ದಾಖಲೆಗಳನ್ನ, ಏನೆಲ್ಲ ಇಷ್ಟು ದಿನದ ವಿಚಾರಣೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಖಲೆಗಳನ್ನ SIT ಕೂಡ ಇವತ್ತು ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿಕ್ಕಿದ್ದಾರೆ. ಮತ್ತು ಇವತ್ತು SIT ಆತನನ್ನ ವಿಚಾರಣೆಗೆ ಅಂದ್ರೆ ತಮ್ಮ ವಶಕ್ಕೆ ಕೇಳುವಂತ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇದೆ. ಮತ್ತು ನ್ಯಾಯಾಲಯ ಕೂಡ ಆತನನ್ನ ವಶಕ್ಕೆ ವಶಕ್ಕೆ ಕೊಡುವಂತ ಸಾಧ್ಯತೆಗಳು ಕೂಡ ಕಮ್ಮಿ ಇದೆ. ಇವತ್ತು ಆತನಿಗೆ ಬಹುತೇಕ ನ್ಯಾಯಾಂಗ ಬಂಧನ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ SIT ಈಗಾಗಲೇ ಆತನನ್ನ ಬೇಕಾದಷ್ಟು ವಿಚಾರಣೆ ಮಾಡಿದೆ. ಒಂದು ಎಕ್ಸ್ಟ್ರಾ 3 ದಿನ ಯಾಕೆ ತೆಗೆದುಕೊಂಡಿದ್ದು ಅಂದ್ರೆ, ಈ ಸೂತ್ರಧಾರಿಗಳು ಅಂತ ಆತ ಏನು ಉಲ್ಲೇಖ ಮಾಡಿದ್ನೋ ಅವರ ಮತ್ತು ಈತನ ನಂಟು ಏನು, ಈತ ಮಾಡಿರುವಂತ ಆರೋಪ ನಿಜಾನ, ಅಂದ್ರೆ ಈ ಪ್ರಕರಣದೊಳಗೆ ಅವರನ್ನ ಎಂಟ್ರಿ ಮಾಡೋದಕ್ಕೆ ಈತ ಪ್ರಮುಖವಾಗಿ ಬೇಕಾಗ್ತಾನೆ. ಸೊ ಇವನ ಹೇಳಿಕೆಗಳು ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರನ ಆತನನ್ನ ಇಟ್ಟಿದ್ರು. ಮತ್ತು ಅವರ 3 ಏನಿದ್ದಾರೆ ಅವರು ಇದನ್ನ ಸಮಕ್ಷಮದಲ್ಲಿ ಆತನ ವಿಚಾರಣೆ ಕೂಡ ನಡೆದಿತ್ತು. ಅಂದ್ರೆ ಇವರೆಲ್ಲರನ್ನ ಕೂಡ ಒಂದೇ ಕಡೆ ಇರಿಸಿ ಪ್ರಶ್ನೆಗಳ ಸುಳಿಮೇಳಗಳನ್ನೇ SIT ಅಧಿಕಾರಿಗಳು ನೀಡಿದ್ರು. ಅಂದ್ರೆ ಎಲ್ಲರಿಗೂ ಕೂಡ ಒಂದೇ ಮಾದರಿಯ ಪ್ರಶ್ನೆಗಳನ್ನ ನೀಡಿದ್ರು. ಸುಮಾರು 100ಕ್ಕೂ ಅಧಿಕ ಪ್ರಶ್ನೆಗಳು ಬೇರೆ ಬೇರೆ ಜಾಗದಲ್ಲಿ ಅವರ ತನಿಖೆ ಆಗ್ತಾ ಇತ್ತು. ಸೊ ಅವರ ಪ್ರಶ್ನೆಗಳ ಆಧಾರದಲ್ಲಿ ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ರೀತಿ ಉತ್ತರವನ್ನ ಕೊಟ್ಟಿದ್ರೆ ಓಕೆ. ಇನ್ ಕೇಸ್ ಅದ್ರಲ್ಲಿ ಏನಾದ್ರು ಬದಲಾವಣೆಗಳಾದ ಸಂದರ್ಭ ಅದನ್ನ ಮತ್ತೆ ಅವರು ತನಿಖೆ ತೀವ್ರಗೊಳಿಸ್ತಾ ಇದ್ರು. ಈ ಮಾದರಿಯಲ್ಲಿ ತನಿಖೆ ಮಾಡಿದ್ದಾರೆ. ಹಾಗಾಗಿ ಚಿನ್ನಯ್ಯನ ಸಹಕಾರ ಅದಕ್ಕೆ ಬೇಕಾಗಿತ್ತು. ಬಟ್ ಈಗ ಈ ಏನು ಸೂತ್ರಧಾರಿಗಳು ಇದ್ದಾರೆ ಅಂದ್ರೆ ಜಯಂತ್ T ಮತ್ತು ಗಿರೀಶ್ ಮಠಣ್ಣನವರ್, ಇವರ ವಿಚಾರಣೆ ಕೂಡ ಈಗ ತೀವ್ರಗೊಳ್ತಾ ಇದೆ. ಹಾಗಾಗಿ ಇನ್ನು ಚಿನ್ನಯ್ಯನಿಗಿಂತ ಜಾಸ್ತಿ ಇವರ ವಿಚಾರಣೆ ನಡೆಯೋದಿದೆ. ಇನ್ ಕೇಸ್ ಎಲ್ಲಾದ್ರೂ ಈಗ ಅವರನ್ನ ಸಾಕ್ಷಿದಾರರು ಅನ್ನುವಂಥ ರೀತಿಯಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ, ವಿಟ್ನೆಸಸ್ ಅನ್ನುವಂಥ ರೀತಿಯಲ್ಲಿ. ಇನ್ ಕೇಸ್ ಅವರ ಶಾಮೀಲಾತಿ ಇದೆ ಅಂಡ್ ಆ ಬುರುಡೆಯನ್ನ ಅವರೇ ಈತನಿಗೆ ತೆಗೆದುಕೊಂಡು ಬಂದು ಕೊಟ್ಟರು, ಎಲ್ಲೋ ಒಂದು ಕಡೆ
ಕಾನೂನು ಬಾಹಿರವಾಗಿ ಅದನ್ನ ಎಕ್ಸ್ಯೂಮ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಏನಾದ್ರೆ SIT ಗೊತ್ತಾದ್ರೆ ಶೀಘ್ರ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಯಾವ ರೀತಿ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಿ ಆತನನ್ನ ಆರೋಪಿಯಾಗಿ ಪರಿವರ್ತನೆ ಮಾಡಿದ್ರು ಅದೇ ಮಾದರಿಯಲ್ಲಿ ಈಗ ವಿಟ್ನೆಸಸ್ ಆಗಿರುವಂತಹ ಜಯಂತ್ ಟಿ, ಗಿರೀಶ್ ಮಠಣ್ಣವರ್, ಅಭಿಷೇಕ್ ಅನ್ನ ಕೂಡ ಸಾಕ್ಷಿದಾರರಿಂದ ಆರೋಪಿಗಳಾಗಿ ಪರಿವರ್ತನೆ ಮಾಡಿ ಅವರನ್ನ SIT ಕಸ್ಟಡಿಗೆ ತೆಗೆದುಕೊಂಡು ಆ ಬಳಿಕ ಆಗಬೇಕಾಗಿರುವಂತಹ ಮಹಜರು ಪ್ರಕ್ರಿಯೆ. ಪ್ರಮುಖವಾಗಿ ಇನ್ ಕೇಸ್ ಅವರ ಬಂಧನವಾದರೆ ಸಾಕಷ್ಟು ಜಾಗಗಳು ಇದೆ. ಪ್ರಮುಖವಾಗಿ ದೆಹಲಿ ಆಗಿರಬಹುದು, ಉಜಿರೆ ಆಗಿರಬಹುದು, ಬೇರೆ ಭಾಗದಲ್ಲಿ ಜಯಂತ್ ಟಿ ಅವರ ನಿವಾಸದಲ್ಲೂ ಮಹಜರು ಆಗಿದೆ. ಅದು ಚಿನ್ನಯ್ಯನ ಆಯಾಮದಲ್ಲಿ. ಇನ್ ಕೇಸ್ ಇವರ ಬಂಧನ ಆದರೆ ಜಯಂತ್ ಟಿ ಮನೆಯಲ್ಲೂ ಕೂಡ ಮತ್ತೆ ಮಹಜರು ಪ್ರಕ್ರಿಯೆಗಳು ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ಚಿನ್ನಯ್ಯ ಮತ್ತೆ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾನೆ. ದಯಾಮ ಅವರು ಕೂಡ ಬಂದಿದ್ದಾರೆ, ತನಿಖಾಧಿಕಾರಿ ದಯಾಮ. ಆತನನ್ನ ಬಿಗಿ ಭದ್ರತೆಯಲ್ಲಿ ಬೆಳ್ತಂಗಡಿಯ ಕೋರ್ಟ್ಗೆ ಈಗ ಕರೆತರ್ತಾ ಇದ್ದಾರೆ. ಆತನನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಲಿಕ್ಕೆ ಇದ್ದಾರೆ. ಸೊ ಆತನ ಒಂದು ವಿಚಾರಣೆಯನ್ನ ಮಾಡಿ ಆತನ ಏನು ಇದೆಯೋ ಆತನ ವರ್ಷನನ್ನ ಕೂಡ ಕೇಳುವಂತಹ ನ್ಯಾಯಾಧೀಶರು ಆತನನ್ನ ಬಹುತೇಕ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಕೂಡ ಕೊಡುವಂತ ಸಾಧ್ಯತೆ ಇದೆ. ಆತನಿಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ವಕೀಲರನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಯಾಕಂದ್ರೆ ನನಗೆ ಯಾರು ವಕೀಲರು ಇಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಆತ ನ್ಯಾಯಾಲಯದ ಮುಂದೆ ಕಣ್ಣೀರು ಹಾಕಿದ್ದ. ನಾನು ಯಾರದ್ದೋ ಮಾತು ಕೇಳಿ ಬಂದು ಸಿಕ್ಕಾಕೊಂಡೆ ಅನ್ನುವಂತಹ ರೀತಿಯಲ್ಲೂ ಕೂಡ ಬೇಸರವನ್ನ ಕೋರ್ಟ್ ಹಾಲ್ ನಲ್ಲೇ ವ್ಯಕ್ತಪಡಿಸಿದ್ದ. ಹಾಗಾಗಿ ಇವತ್ತು ಕೂಡ ಆತನ ವಿಚಾರಣೆ ನಡೆಯಲಿಕ್ಕಿದೆ. ಮೊನ್ನೆ ದಿವಸ ಕೂಡ ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ಆತನ ವಿಚಾರಣೆಯನ್ನ ಮಾಡಲಾಗಿತ್ತು ಒಳಗಡೆ. ಸೊ ಇವತ್ತು ಕೂಡ ಅದೇ ಮಾದರಿಯಲ್ಲಿ ವಿಚಾರಣೆ ನಡೆಯಲಿಕ್ಕಿದೆ. ಆತನ ಹೇಳಿಕೆಯನ್ನ ಕೂಡ ದಾಖಲಿಸಲಿಕ್ಕಿದ್ದಾರೆ ಮತ್ತು SIT ಅವರ ಮಾಹಿತಿಯನ್ನ ಕೂಡ ನ್ಯಾಯಾಲಯ ಪಡಿಲಿಕ್ಕಿದೆ. ಈ ಬಳಿಕ ಇನ್ ಕೇಸ್ SIT ಆತನನ್ನ ಕಸ್ಟಡಿ ಕೊಡಿ ಅಂತ ಕೇಳಿದ್ರು ಕೂಡ ಆತನನ್ನ ಕೊಡುವಂತದ್ದು ಬಹುತೇಕ ಡೌಟ್ ಇದೆ. ಅದಕ್ಕೆ ಹೆಚ್ಚುವರಿಯಾಗಿ 3 ದಿನ ಕೊಟ್ಟಿರೋದು. ಹಾಗಾಗಿ ಮುಂದೆ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಅಂದ್ರೆ ಮಂಗಳೂರು ಜೈಲಿಗೆ ಶಿಫ್ಟ್ ಮಾಡುವಂತ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಕಾಣಿಸ್ತಾ ಇದೆ. ಈಗಾಗಲೇ ಕೋರ್ಟ್ ಆವರಣದ ಮುಂದೆ ಚಿನ್ನಯ್ಯ ಹಾಜರಾಗಿದ್ದಾನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಸೌಖ್ಯ ಆದಿತ್ಯ, ಅಂದ್ರೆ ಇತ್ತೀಚೆಗಷ್ಟೇ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಕಣ್ಣೀರಿಟ್ಟಿದ್ದ, ನನ್ನ ಪರವಾಗಿ ಯಾರು ವಕೀಲರಿಲ್ಲ ಅಂತ. ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು, ಸರ್ಕಾರಿ ವಕೀಲರನ್ನ ನೇಮಕ ಮಾಡ್ಕೊಳ್ಬಹುದು ಅಂತ. ವಕೀಲರ ನೇಮಕ ಏನಾದರೂ ಆಗಿದೆಯಾ? ಜೊತೆಗೆ ಚಿನ್ನಯ್ಯನಿಗೆ ಇನ್ನೂ ಕಾನ್ಫಿಡೆನ್ಸ್ ಇದೆಯಾ? ತಾನು ಬಹುತೇಕ ಆಲ್ಮೋಸ್ಟ್ ಬೇಗ ನಾನು ರಿಲೀಸ್ ಆಗಿ ಬರ್ತೀನಿ, ನಾನು ಇದೆಲ್ಲದರಿಂದ ಹೊರಗೆ ಬರ್ತೀನಿ ಅಂತ. ಯಾಕೆಂದರೆ ಪಶ್ಚಾತ್ತಾಪ ಅಂತೇಳಿ ಕಣ್ಣೀರಿಟ್ಟಿದ್ದಾಗಿದೆ, ಕೆಲವ್ರ ಹೆಸರನ್ನ ಬಾಯಿ ಬಿಟ್ಟಿದ್ದಾಗಿದೆ. ಈತನಿಗೆ ಸಂಬಂಧಪಟ್ಟಂತೆ ಮುಂದೆ ಏನಾಗಬಹುದು ಅಂತ ಕಾನೂನಿನ ಪ್ರಕಾರವಾಗಿ? ಸೌಖ್ಯ, ಈತನ ಎಲ್ಲ ಟ್ರಯಲ್ ಮತ್ತು ಎರರ್ ಅದು ನ್ಯಾಯಾಲಯದ ಮುಂದೆ ನಡೆದಿರೋದು. ಅಂದ್ರೆ ಈತ ಹಿಂದೆ ಇದೆಲ್ಲ ನಾನೇ ಮಾಡಿದೀನಿ ಅನ್ನೋದನ್ನ ಕೂಡ ಆತ 164 ಸ್ಟೇಟ್ಮೆಂಟ್ ಮೂಲಕ ಇದೇ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಆತ ಹೇಳಿದ್ದ. ನಾನು ಶವಗಳನ್ನ ಹೂತು ಹಾಕಿದ್ದು ನಿಜ, ಬುರುಡೆ ತಂದಿರೋದು ನಿಜ, ಇದು ನಾನೇ ತೆಗೆದುಕೊಂಡು ಬಂದಿರುವಂತಹ ಬುರುಡೆ ಅಂತ ಅಥವಾ ಹೇಳಿದಾನೆ. ಸೊ ಅದೇ ದೊಡ್ಡ ಒಫೆನ್ಸ್ ಆಕ್ಚುಲಿ. ಅಂದ್ರೆ ಆ ಎಕ್ಸಿಮೇಷನ್ ಮಾಡೋದಕ್ಕಿಂತಲೂ ಕೂಡ ಉತ್ಖನನ ಮಾಡಿ ಆತ ತಂದಿರುವಂತಹ ಬುರುಡೆಗಿಂತಲೂ ದೊಡ್ಡ ಒಫೆನ್ಸ್ ಅದೇ. ಮತ್ತೆ ಅದೇ ಕೋರ್ಟ್ ನಲ್ಲಿ ಆತನ ಟ್ರಯಲ್ ಆಗುತ್ತೆ. ಅಂದ್ರೆ ಆತ ಅದೇ ಕೋರ್ಟ್ ಮುಂದೆ ಮತ್ತೆ ತನ್ನ ಅದೇ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡ್ತಾನೆ. ಅಲ್ಲಿ ಬೇರೆ FIR ಗಳು, ಎಫೆಕ್ಷನ್ಗಳು ಆತನ ಮೇಲೆ ಆಡ್ ಆಗುತ್ತೆ. ಅಂದ್ರೆ ನ್ಯಾಯಾಲಯಕ್ಕೂ ಕೂಡ ಇದು ಗಮನಕ್ಕೆ ಬಂದಿದೆ ಈತನ ಹೇಳಿಕೆಗಳು. ಸೊ ಇಲ್ಲೇ ಅದು ದೊಡ್ಡ ಕಗ್ಗಂಟು ಚಿನ್ನಯ್ಯನಿಗೆ. ಅಂದ್ರೆ ಚಿನ್ನಯ್ಯನಿಗೆ ನಮ್ಗೆ ಬಂದಂತಹ ಮಾಹಿತಿಯ ಪ್ರಕಾರ ಇದರಲ್ಲಿ ನಾನ್ ಬಲಿಪಶು ಆದೆ ಅನ್ನುವಂಥದ್ದು ಆತನಿಗೆ ಮನವರಿಕೆ ಆಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ನಾನು ಸುಮ್ನೆ ಬಂದು ಇಲ್ಲಿ ಸಿಕ್ಕಾಕೊಂಡೆ ಅನ್ನುವಂತ ರೀತಿಯಲ್ಲಿ, ನನ್ಗೆ ಕಾನೂನಿನ ಕುಣಿಕೆ ಫಿಕ್ಸ್ ಅನ್ನುವಂತ ರೀತಿಯಲ್ಲೂ ಕೂಡ ಆತ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಇದೆ. ನಾನು ಯಾರದ್ದೋ ಮಾತನ್ನ ಕೇಳಿ ಬಂದೆ, ಬರುವಂತ ಸಂದರ್ಭ ವಕೀಲರು, ಐಷಾರಾಮಿ ಕಾರು, ಬಿಗಿ ಭದ್ರತೆ, ಎಸ್ಕಾರ್ಟ್, 3 ಹೊತ್ತು ಚೆನ್ನಾಗಿರುವಂತಹ ಊಟ ಇದೆಲ್ಲವೂ ಕೂಡ ಇತ್ತು. ಆದ್ರೆ ಈಗ ನನ್ನ ಜೊತೆ ಯಾರು ಇಲ್ಲ ಅನ್ನುವಂಥ ದಾಟಿಯಲ್ಲಿ ಆತ ಕಣ್ಣೀರನ್ನ ಸುರಿಸಿದ್ದ. SIT ಅಧಿಕಾರಿಗಳ ಬಳಿಯೂ ಕೂಡ ತಾಳಲನ್ನ ತೋಡಿಕೊಂಡಿದ್ದ, ನನ್ನನ್ನು ಇದರಿಂದ ವಿಮುಖ ಮಾಡಿ ಅಂತ. ಆದ್ರೆ ಆತನಿಗೂ ಕೂಡ ತಿಳಿದಿದೆ ಅಷ್ಟು ಸುಲಭದಲ್ಲಿ ಆತ ಇದರಲ್ಲಿ ಪಾರಾಗೋದಿಲ್ಲ. ಆದ್ರೆ ಈತನನ್ನ ಮುನ್ನೆಲೆಗೆ ತಂದಂತಹ ಟೀಮ್ ನ ವಿಶೇಷತೆ ಏನು ಅಂದ್ರೆ ಅವ್ರು ಬೇಕಾದಂತ ಬ್ಯಾಕಪ್ ಎಲ್ಲವನ್ನ ಕೂಡ ಮಾಡ್ಕೊಂಡಿದ್ರು. ಇನ್ ಕೇಸ್ ನಾಳೆ ಅರೆಸ್ಟ್ ಆಗಬಹುದು, ಅರೆಸ್ಟ್ ಆದ್ರೂ ಕೂಡ ನಾವು ಯಾವ ತರ ಪಾರಾಗಬಹುದು ಅನ್ನುವಂತ ರೀತಿಯ ಬೇಕಾದ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಪ್ರಮುಖವಾಗಿ ಆತನ ವಿಡಿಯೋ ಸಂದರ್ಶನಗಳು ಇದು ಕೂಡ ಒಂದು ಸಾಕ್ಷ್ಯ ರೂಪದಲ್ಲಿ ಆಗುತ್ತೆ. ಸೊ ಆತನೇ ಅನೇಕ ಕಡೆಗಳಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾನೆ. ಕೋರ್ಟ್ ಮುಂದೆ ಕೂಡ ಆತ ಸ್ಟೇಟ್ಮೆಂಟ್ ಅನ್ನ, ಆತನ ಸ್ವ ಇಚ್ಛಾ ಹೇಳಿಕೆಯನ್ನ ಕೂಡ ಕೊಟ್ಟಿರೋದು. ಹಾಗಾಗಿ ಇದೆಲ್ಲವೂ ಕೂಡ ಆತನಿಗೆ ನಾಡಿನ ದಿವಸ ಕಾನೂನು ಸಂಕಷ್ಟವನ್ನ ತಂದೊಡ್ಡುತ್ತೆ. ಮತ್ತು ಆತನನ್ನ ಬಚಾವ್ ಮಾಡೋದಕ್ಕೆ ವಕೀಲರು ಕೂಡ ಇಲ್ಲದಿರುವಂತ ಪರಿಸ್ಥಿತಿಯಲ್ಲಿ ಆತ ಇದ್ದ. ಇದೇ ಕಾರಣಕ್ಕೋಸ್ಕರ ಆತ ನ್ಯಾಯಾಲಯದ ಮುಂದೆ ಮನವಿ ಮಾಡಿದ, ನಂಗೆ ವಕೀಲರನ್ನ ನೀಡಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆ ಇದ್ರ ಮೂಲಕ ಕಿಶೋರ್ ಅನ್ನುವಂಥವರ ಮೂಲಕ ಸುಮಾರು 4 ವಕೀಲರು ಈತನಿಗೋಸ್ಕರ ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ಅವರೇ ಕಂಟಿನ್ಯೂ ಮಾಡುವ ಸಾಧ್ಯತೆ ಇದೆ. ಸೊ ಈ ನಡುವೆ ಚಿನ್ನಯ್ಯ ಇವತ್ತು ಏನು ನ್ಯಾಯಾಲಯದ ಮುಂದೆ ಕನ್ಫೆಸ್ ಮಾಡ್ಕೊಳ್ತಾನೆ, ನನ್ನನ್ನ ಬಿಟ್ಬಿಡಿ ಅಂತ ಹೇಳ್ತಾನ, ಏನ್ ಹೇಳ್ತಾನೆ ಅನ್ನುವಂಥದ್ದೇ ಬಹಳ ಕುತೂಹಲ ಕಾರಣವಾಗಿರೋದು. ಆದ್ರೆ ಈಗ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ ಸಂದರ್ಭ ಆತನನ್ನ
ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತು SIT ಕೂಡ ಇನ್ನೂ ಆತನನ್ನ ಕಸ್ಟಡಿಗೆ ಪಡೆಯುವಂತ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನೇನು ಹೊಂದಿಲ್ಲ. ಸೊ ಅವರಿಗೆ ಸೂತ್ರಧಾರಿಗಳಿಗೊಂದು ಲಿಂಕ್ ಬೇಕಾಗಿತ್ತು ಅವರನ್ನು ತಲುಪೋದಕ್ಕೆ. ಸೊ ಆ ಲಿಂಕ್ ಅನ್ನ ತುಂಬಾ ಚೆನ್ನಯ್ಯ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ಪ್ರಮುಖವಾಗಿ ಯೂಟ್ಯೂಬರ್ನ ಸಂದರ್ಶನ ವಿಡಿಯೋ ಏನಿದೆ ಅದ್ರ ಮೂಲಕ ಯೂಟ್ಯೂಬರ್ ಬಂಧನವಾಗುತ್ತೆ, ವಶಕ್ಕೆ ಅಂದ್ರೆ ವಿಚಾರಣೆ ಕರೀತಾರೆ. ಆ ಬಳಿಕ ಜಯಂತ್ ಟಿ ಅವರನ್ನ ವಿಚಾರಣೆ ಕರೀತಾರೆ. ಆ ಬಳಿಕ ಗಿರೀಶ್ ಮಠಣ್ಣನವರನ್ನ ವಿಚಾರಣೆ ಕರೀತಾರೆ. ಸೊ ಒಂದೊಂದೇ ಒಬ್ಬೊಬ್ಬರನ್ನೇ ಏನು ಸೂತ್ರಧಾರಿಗಳು ಅಂತ ಹಿಂದೆ ಆರೋಪ ಮಾಡ್ಲಾಗ್ತಾ ಇತ್ತು, ಸೊ ಅವರೆಲ್ಲರನ್ನ ಕೂಡ ಈಗ ವಿಚಾರಣೆ ಮಾಡ್ತಾ ಇರೋದು SIT. ಹಾಗಾಗಿ ಚಿನ್ನಯ್ಯನ ಪಾತ್ರ ಅಂದ್ರೆ ವಿಚಾರಣೆಯ ತನಿಖೆಯ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಏನೂ ಇಲ್ಲ. ಇನ್ನು ಮುಂದಕ್ಕೆ ಈ ಸೂತ್ರಧಾರಿಗಳ ಕತೆ ಏನು ಅನ್ನೋದು, ಇನ್ ಕೇಸ್ ಅವರು ಬಂಧನವಾದ್ರು ಕೂಡ ಅಥವಾ ಅವರು ವಶಕ್ಕೆ SIT ಪಡೆದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲೂ ಬಹಳ ರೋಚಕ ವಿಚಾರಗಳು ಹೊರಬರುವ ಸಾಧ್ಯತೆ ಇದೆ. ಬುರುಡೆಯ ಮೂಲ ಯಾವುದು ಅನ್ನೋದಕ್ಕೆ ಒಂದು ಉತ್ತರ ಕೂಡ ಸಿಗ್ಬೇಕಾಗಿದೆ. ಸೊ ಅದು ಧರ್ಮಸ್ಥಳ ಕಾಡಿನಿಂದ ತಂದಿದ್ದ, ಎಲ್ಲಿಂದ ತಂದಿದ್ದು ಅನ್ನೋದಕ್ಕೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಮತ್ತು ಹೋರಾಟಗಾರರಂತೂ ಇಲ್ಲಿ ಯಾವಾಗ ಚಿನ್ನಯ್ಯನ ಅರೆಸ್ಟ್ ಆಗುತ್ತೋ ನಮ್ಗೆ ಯಾವುದೇ ರೀತಿಯ ಭಯ ಇಲ್ಲ, ನಾವು SIT ಆಫೀಸ್ ಮುಂಭಾಗದಲ್ಲೇ ಬೇಕಾದ್ರೆ ಓಡಾಡ್ತೀವಿ, ನಮ್ಮನ್ನ ಯಾವಾಗ ಬೇಕಾದ್ರೂ ವಿಚಾರಣೆ ಕರೀಲಿ, ನಮ್ಮನ್ನ ವಿಚಾರಣೆ ಕರಿತಾ ಇಲ್ಲ ಯಾಕೆ ಅನ್ನುವಂತ ರೀತಿಯಲ್ಲಿ SIT ಕಚೇರಿಯ ಮುಂದೆ ಒಂದು ದೊಡ್ಡ ಹೈಡ್ರಾಮವನ್ನೇ ಅವ್ರು ಮಾಡ್ತಾ ಇದ್ರು. ನಮ್ಮ ಹತ್ರನೂ ದಾಖಲೆಗಳು ಇದೆ, ನಾವು ಕಾಯ್ತಾ ಇದೀವಿ ಅನ್ನುವಂತ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆದಿಯಾಗಿ ಜಯಂತ್ ಟಿ, ಗಿರೀಶ್ ಮಠಣ್ಣ ಅವರೆಲ್ಲ SIT ಬಂದು ನಮ್ಮನ್ನ ವಿಚಾರಣೆಗೆ ಒಳಪಡಿಸಿ ಅಂತಲೇ ಅವರು ಒಂದಿಷ್ಟು ಮಾತುಗಳನ್ನೆಲ್ಲ ಹೇಳಿದ್ರು. ಸೊ ಅದೇ ಕಾನ್ಫಿಡೆನ್ಸ್ ಈಗಲೂ ಕೂಡ ಅದು ಉಳ್ಕೊಂಡಿದೆಯಾ ಅಥವಾ ಅದು ಕೇವಲ ಮೈಂಡ್ ಗೇಮ್ ಗೊತ್ತಿಲ್ಲ. ಯಾಕಂದ್ರೆ ಜಯಂತ್ ಟಿ ಅವರು ನಿನ್ನೆ SIT ವಿಚಾರಣೆಯ ವೇಳೆ ಒಂದು ವಿಚಾರವನ್ನ ಬಾಯಿ ಬಿಟ್ಟಿದ್ರು, ಬುರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಠಣ್ಣ ಅವರು, ನಂಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ, ಮತ್ತು ಅದು ಎಲ್ಲಿಂದ ಬಂತು ಅಂತ ನಂಗೆ ಗೊತ್ತಿಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಕೆಲವು ದಿನಗಳ ಹಿಂದೆ ಇದೇ ಜಯಂತ್ ಟಿ SIT ಕಚೇರಿ ಮುಂದೆ ನಾನು ಯಾವ ಕ್ಷೇತ್ರಕ್ಕೂ ಬರೋದಕ್ಕೆ ರೆಡಿ ಇದ್ದೀನಿ, ನನ್ಗೂ ಅದಕ್ಕೂ ಯಾವುದು ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳಿದಂತವರು ಈಗ ಮತ್ತೆ ವರಸೆ ಬದಲಿಸಿದ್ದಾರೆ. SIT ಕಚೇರಿಯ ಹೊರಭಾಗದಲ್ಲಿ ಮಾತನಾಡಿದಕ್ಕೂ ಒಳಭಾಗದಲ್ಲಿ ಮಾತಾಡಿದಕ್ಕೂ ಬಹಳ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಸೊ ಇದು ಇನ್ಯಾವ ಹಂತಕ್ಕೆ ಹೋಗುತ್ತೆ ನೋಡ್ಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.